ಫಸ್ಟ್ ಆಫ್ ಆಲು ಒಟ್ಟು ಇಲ್ಲಿಂದ ಒಟ್ಟು 10 ಕಿಲೋಮೀಟರ್ ಸರೌಂಡಿಗೂ ಇಲ್ಲ ಹೇಳ್ಬೇಕಂದ್ರೆ ಹೋಗೋದು. ಇದು ಇವಾಗ ಇರೋದು ಒಂದು 10 ಕಿಲೋಮೀಟರ್ ಸರೌಂಡಿಂಗು ಒಂದು 15 ಇಲ್ಲ ಒಂದು 20 ಕೊಟ್ಟರೆ ಒಳ್ಳೆ ಇದಕ್ಕೆ ಬೇಕಾದ್ರೆ ಮೀಟ್ರ್ ಹಾಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ನಮಗೇನು ಗೀಟಲ್ಲ ಇದರಲ್ಲಿ. ಯಾಕಂದರೆ ಇರೋ ಸರೌಂಡಿಂಗ್ ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬರೋದು, ಬಸ್ ಸ್ಟ್ಯಾಂಡಿಗೆ ಬಿಟ್ಟರೆ ಇನ್ನೆಲ್ಲಿಗೂ ಬರಲ್ಲ. ಮತ್ತು ಹಾಸ್ಪಿಟ್ಲಿಗೆ ಬರೋರೆಲ್ಲ ಊರಿಂದ ಬರ್ತಾರೆ, ಊರಿಂದ ಹೊರಗಿಂದ ಬರೋರಿಗೆ ಮಿನಿಮಮ್ ಚಾರ್ಜಸ್ಸು ಕೇಳ್ತೀವಿ. ಅದರಲ್ಲಿ ಇನ್ನೂ ಒಂದು 5 ರೂಪಾಯಿ ಜಾಸ್ತಿ ಕೇಳ್ತೀವಿ, ಇಲ್ಲೊಂದು 10 ರೂಪಾಯಿ ಜಾಸ್ತಿ ಕೇಳ್ತೀವಿ. ಅದು ನಮ್ಗೆ ಕರೆಕ್ಟಾಗಿ ಅಂದರೆ ಒಂದು 50 ರೂಪಾಯಿ ಮಾಡಿದ್ರೆ ನಮಗೆ ಮೇಲಂತ ನಾವು ಹೇಳ್ತೀವಿ. 50 ರೂಪಾಯಿ ಮಾಡಿದ್ರೆ ಯಾರು ಎಲ್ಲ ಮೀಟ್ರ್ ಹಾಕೊಂಡು ಹೋಗ್ತಾರೆ. ಬಟ್ ಇವಾಗಿನ ಜನ್ರೇಷನ್ನಲ್ಲಿ ಇವಾಗಿನ ರೇಟಲ್ಲಿ ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ, ಯಾವುದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಮೀಟ್ರ್ ಹಾಕೋಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡ್ತಾಯಿಲ್ಲ. ಇಲ್ಲಿ ಮೀಟ್ರ್ ಹಾಕಲ್ಲ, ನಾನು ಮೀಟ್ರನ್ನ ಮೆಜ್ ಮಾಡಲ್ಲ. ಯಾರೋ 100ಕ್ಕೆ 10 ಜನ ಹೇಳ್ಬೋದು ಮೀಟ್ರ್ ಹಾಕಲ್ಲ ಅಂತ. 90 ಜನ ಮೀಟ್ರ್ ಹಾಕ್ತಾರೆ. ಯಾಕಂದರೆ 40 ರೂಪಾಯಿ ಮಿನಿಮಮ್ ಇರೋದ್ರಿಂದ 20 ರೂಪಾಯಿ ಕಿಲೋಮೀಟ್ರ್ ಕೊಟ್ಟಿರೋದ್ರಿಂದ ಈಗ 4 ಜನ ಇರ್ತಾರೆ. ಈಗ ಅವ್ರಾಗ ನಾವು ಒಬ್ಬರು ನಿಲ್ಲಿಸಿ ಹೋಗೋಕ್ಕಾಗಲ್ಲ. ಅದನ್ನು ಅದು ಪೊಲೀಸ್ ಇಲಾಖೆ ಅದನ್ನು ಗಮನಿಸಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ನಾವು ನಮಗೆ ತೊಂದರೆ ಇಲ್ಲ ಇಲ್ಲಿ. ಬಟ್ ಅದರ ಏನಪ್ಪ ಅಂದರೆ ಇಲ್ಲಿ ಪಬ್ಲಿಕ್ಕೆ ದೂರ ಆದರೆ ರೇಟ್ ಜಾಸ್ತಿ ಆದರೆ ಮೀಟ್ರ್ ಜಾಸ್ತಿ ಬೀಳುತ್ತೆ ಅನ್ನೋದಾದರೆ ಮೀಟ್ರ್ ಬೇಡ. ಅದೇ 50 ಬೀಳುತ್ತೆ, ಅಲ್ಲಿಗೆ ಹತ್ರ ಆಗುತ್ತೆ ಅನ್ನೋದು ಮೀಟ್ರ್ ಬೇಕು. ಯಾಕೆ ಹಾಕಲ್ಲ? ನಾವು ಮೀಟ್ರ್ ಹಾಕ್ತೀವಿ. ಬೇಡ ಸರ್, ನಮ್ಗೆ ವೇಟಿಂಗ್ ಚಾರ್ಜೇ ಬೇಡ. ವೇಟಿಂಗ್ ಚಾರ್ಜ್ 4 ಗಂಟೆ ಕೊಟ್ಟಿದ್ದಾರೆ, 1 ಗಂಟೆ ಕೊಡಲಿ. ನೀವು ಬೇಡ ವೇಟಿಂಗ್ ಚಾರ್ಜ್. ನಾವು ಮೀಟ್ರ್ ಹಾಕ್ತೀವಿ, ಬಾಡಿಗೆ ಕೊಡಲಿ. 4 ಜನ 1.5 ಕೊಡಲಿ. 3 ಸೀಟ್ ಹಾಕ್ಬೇಕು, ಅದನ್ನ ಅವ್ರು ಬಿಗಿ ಮಾಡಬೇಕು, ನಾವು ಬಿಗಿ ಮಾಡೋದಲ್ಲ. ಪೊಲೀಸ್ ಇಲಾಖೆ ನಾವು 4 ಜನ ಇದೆಲ್ಲ ಆಟ ಮಾಡ್ಕೊಂಬರ್ಬೇಕು ಅಂತ. ನಾನು ಎಲ್ಲಿಂದ ರೋಡಲ್ಲಿ ಬಿಟ್ಟು ಹೋಗಲ್ಲ ಅವ್ರನ್ನಾಗ. ನಮ್ಮ ಫ್ಯಾಮಿಲಿ ಬರ್ತಾರೆ, ಇಲ್ಲ ಅವ್ರ ಫ್ಯಾಮಿಲಿನೇ ಬರ್ತಾರೆ. ರೋಡಲ್ಲಿ ಬಿಟ್ಟು ಹೋಗ ಒಬ್ಬರನ್ನ ಆಗುತ್ತೆ ಸರ್? ಆಗಲ್ಲಲ್ವಾ? ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಹಿಡ್ಕೊಂಡಿರ್ತಾರೆ, ಹೆಂಗೆ ಬಿಟ್ಟು ಹೋಗೋಕ್ಕಾಗುತ್ತೆ? ಆಗಲ್ಲ, ಯಾವುದೂ ಆಗಲ್ಲ. ಇದೆಲ್ಲ ಇಲಾಖೆನೂ ಒಪ್ಕೊಬೇಕಿದೆಲ್ಲ. ಸ್ವಲ್ಪ ರೂಲ್ಸ್ ಇನ್ನೂ ಸ್ವಲ್ಪ ಸರಳ ಮಾಡಬೇಕು ಅಂತ. ಸರಳ ಮಾಡೋದೇನು ಬೇಡ. ಅವರು ನಾವು ಏನು 4 ಜನ ಇದೆಲ್ಲ 4 ಜನ ಹಸ್ಕೊಂಡು ಹೋಗ್ತೀವಿ. ಈಗ ಒಬ್ಬರು ಯಾರೋ ಅಲ್ಲಿ ಗ್ರಾನೇಟೇಷನ್ ಸೀಟ್ ಹೊಡಿತಾರೆ, 5-6 ಜನ ಇರ್ತಾರೆ. ಬಸ್ ಸ್ಟ್ಯಾಂಡಿಂದ ಗಾಡಿಕೊಪ್ಪ ಸೀಟ್ ಹೊಡಿತಾರೆ, 5-6 ಜನ ಇರ್ತಾರೆ. ಹೆಂಗೆ ಇದು ರೂಲ್ಸ್ ಎಲ್ಲಿದೆ? ಫಾಲೋ ಆಗ್ತಾ ಇಲ್ಲ. ಹಾಂ, ಅದೇ ನಾನು ಕೇಳ್ತಾ ಇರೋದು. ನಾನು ಫಾಲೋ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಅದು ನನಗೆ ಸಂಬಂಧದ ವಿಚಾರ. ಅದು ನಾನು ಏನು ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡ್ತಿದ್ದೀನಿ. ಮೀಟ್ರ್ ಹಾಕೋಕ್ಕೆ ಯಾರೂ ಇಲ್ಲಿ ಬೇಡ ಅಂತ ಇಲ್ಲ. ಹತ್ರ ಇರೋದು ಬೇಡ, ದೂರ ಬೀಳುತ್ತೆ ಮೀಟ್ರ್ ಅನ್ನೋದಾದ್ರೆ ಮೀಟ್ರ್ ಬೇಡ. ಇದು ಯಾವ ಲೆಕ್ಕ? ಇದು ವಿಚಾರ ಇಲ್ಲ. ಅದೇ ನಾವು ರೆಡಿ ಇದ್ದೀವಿ, ಹಿಂದೆನೂ ರೆಡಿ ಇದ್ವಿ, ಇವತ್ತು ರೆಡಿ ಇದ್ದೀವಿ. ಹಿಂದೆ ರೋಡ್ ಸರಿ ಇರಲಿಲ್ಲ, ಇವತ್ತು ರೋಡ್ ಸರಿ ಆಗಿದೆ, ಎಲ್ಲ ರೆಡಿ ಇದೆ, ಮೀಟ್ರ್ ಹಾಕಿ ರೆಡಿ ಇದ್ದೀವಿ. ನನಗೆ 10 ರೂಪಾಯಿ ಕಮ್ಮಿ ಆಗ್ಬೋದಿಲ್ಲ, 10 ರೂಪಾಯಿ ಅವ್ರಿಗೆ ಜಾಸ್ತಿ ನಮಗೆ ಕೊಡ್ಬೋದು. ಅದು ಬಿಟ್ಟರೆ ಯಾವುದೂ ಇಲ್ಲ ಇಲ್ಲಿ. ಡಿಸ್ಟೆನ್ಸ್ ಎಷ್ಟೇ ಇದ್ರೂ ಮೀಟ್ರ್ ಕಂಪಲ್ಸರಿ ಹಾಕೋಣ ಸರ್, 100% ಹಾಕೋಣ. ಜನಕ್ಕೆ ಒಪ್ಸಿ. ಅದು ಬಿಟ್ಟು ಆಟೋದವರಿಗೂ ನಾನು ನಂಬರ್ ಕೊಡ್ತೀನಿ, ಅದು ಬೇಡ ಅಂದರೆ ಫೋನ್ ಮಾಡಿ ಎಲ್ಲ ಅಲ್ಲ. ಅದು ಪಬ್ಲಿಕ್ಕಿಗೆ ಮನವರಿಕೆ ಮಾಡಿ. ಪಬ್ಲಿಕ್ಕಿಗೆ ದೂರ ಆದರೂ ಹತ್ರ ಆದರೂ ಮೀಟಲ್ಲೇ ಹೋಗಿ, ಅವ್ರಿಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ. ಇದಲ್ವಾ ವಿಷಯ? ಸರಿ ಅಲ್ಲ ಸರ್, ಅದನ್ನು ಬಿಟ್ಟು ನಂಬರ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಹಾಂ, ಅದನ್ನು ನೀವು ಮೀಟ್ರ್ ಹಾಕೊಂಬಂದಿರ ಅಂತ ಕೇಳೋದು ಎಷ್ಟು ಮಟ್ಟಿಗೆ ಸರಿ? ನಾನು ಮಾತಾಡ್ಕೊಂಬಂದ ಅಂತ ಕೇಳೋದು ಎಷ್ಟು ಸರಿ? ಪ್ರಶ್ನೆ ಅದಲ್ಲ. ಇವತ್ತು ಜನ್ರೇಷನ್ನು ಮಾರ್ಕೆಟ್ ಏನು ಆಗಿದೆ ಅಂತ ತಿಳ್ಕೊಬೇಕು. ಒಂದು ಬದನೆಕಾಯಿ ರೇಟ್ 80 ರೂಪಾಯಿ ಆಗಿದೆ ಅಂದರೆ ನಾನು ಹೆಂಗೆ ಬದುಕಬೇಕು ಹೇಳಿ? ಹಾಂ, ಇತ್ತ ಕಡೆ ಹಾಕಿದ್ರೆ ಬದನೆಕಾಯಿ ಬೆಳೀತು ಸರ್, ಅದೇ ರೇಟ್ 80 ರೂಪಾಯಿ ಆಗಿದೆ. ನಾನು ಹೆಂಗೆ ಬದುಕಬೇಕು ಹೇಳಿ? ಬದುಕೋ ದಾರಿ ಇದೆಯಾ ಈಗಿನ ರೇಟಲ್ಲಿ? ಯಾವ ರೇಟ್ ಕಮ್ಮಿ ಆಗಿದೆ? ಯಾವ್ದು ಕಮ್ಮಿ ಮಾಡಿದ್ರೆ ನೀವು ಸ್ವಲ್ಪ ನೀವು ಯೋಚನೆ ಮಾಡಿ ಸರ್. ನಿಮ್ಮಲ್ಲಿ ಫ್ಯಾಮಿಲಿ ಇದ್ದಾರೆ, ನಿಮ್ಮಲ್ಲಿ ಆಟೋ ಓಡಿಸೋರು ಇದ್ದಾರೆ, ನಿಮ್ಮದಲ್ಲಿ ಇಲಾಖೆ ಇದೆ. ನೀವೇನು ದಿನಸಿ ತರಲ್ವಾ? ತರಕಾರಿ ತರಲ್ವಾ? ಏನೋ ತರೋದೇ ಅಲ್ವಾ? ಯಾರೋ ದೊಡ್ಡವರೊಬ್ಬರು ಯಾರೋ ಕೆಲಸದಿರೋ ತರ್ತಾನೆ, ನೀವು ತಾನೇ ದಿನದಿಂದ ತರಬೇಕು. ಗೊತ್ತಾಗತ್ತಲ್ಲ ಏನಂತೇಳಿ ಪರಿಸ್ಥಿತಿ ಅಲ್ವಾ? ನಾನು ಬದುಕಬೇಕಲ್ಲ ಸರ್. ನಾನು ಬದುಕಬೇಕು, ನಿಮ್ಮ ಹತ್ರ ಜಗಳ ಆಡಲೇಬೇಕು. 10 ರೂಪಾಯಿಗೆ ನಾನು 10 ರೂಪಾಯಿ ಜಗಳ ಆಡ್ತೀನಿ, 1000 ರೂಪಾಯಿಗೆ ಜಗಳ ಆಡಲ್ಲ. 10 ರೂಪಾಯಿ ಜಗಳ ಆಡಲ್ಲ ನಾನು. ಅರ್ಧ ಟೀಗೆ ಜಗಳ ಆಡ್ತೀನಿ ಅಷ್ಟೇ ನಾನು. ಅದಕ್ಕೆ ನನಗೆ ಲಾಕ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದರೆ ಯಾವ ನ್ಯಾಯ ಸರ್ ಇದು?
ನಮ್ಮನ್ನು ಫ್ರೀ ಬಿಡಿ, ನಾವು ಮೀಟರ್ ಹಾಕೊಂಡಿದ್ದೀವಿ. ಈಗ ಪಬ್ಲಿಕ್ಸಿಗೆ ನೀವು ಅವೇರ್ ಮಾಡಿ ಮಾಡಿ ಸರ್, ಪಬ್ಲಿಕ್ಕಿಗೆ ಹೇಳಿ ಮೀಟರ್ ಹಾಕೊಂಡು ಹೋಗಿ. ನಮಗೆ ಮೀಟ್ರ್ ಹಾಕೋಕ್ಕೆ ಏನು ತೊಂದರೆ ಇಲ್ಲ ಸರ್. ಈಗ ನೀವು ಪೊಲೀಸ್ನವರು ಎಲ್ಲ ಆಟೋ ಚಾಲಕರಿಗೆ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಅಂತ ಮಾಡ್ತಾರೆ. ಏನು ಹೇಳ್ತೀರಾ ನೀವು? ಕರೆದ್ಬಿಟ್ಟು ಕಂಪಲ್ಸರಿ ಮೀಟ್ರ್ ಹಾಕಿರಿ, ನೀವು ಜನರಲ್ಲಿ ಹೇಳ್ರಿ ನೀವು ಅಂತ. ಜನರು ನಾವು ಹೇಳ್ದಂಗೆ ಕೇಳಲ್ಲ ಸರ್, ಆಯಿತಾ? ನಮಗೆ ಹೆಂಗೆ ಕರೆಸಿ ನೀವು ಮೀಟಿಂಗ್ ಮಾಡಿಸಿ ಡ್ರೈವರ್ಗಳಿಗೆ ತಿಳಿಸ್ತಿರೋ ಹಾಗೆ ಗ್ರಾಹಕರಿಗೂ ನಿಮಗೆ ಯಾರ್ಯಾರು ನಿಮಗೆ ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ನೀವು ಕರೆಸ್ಬಿಟ್ಟು ನೀವು ಒಂದು ಮೀಟಿಂಗ್ ಮಾಡಿ ನೀವು ಅವೇರ್ನೆಸ್ ಕೊಡಿ ಜನರಿಗೆ. ನಾವು ಮೀಟ್ರ್ ಕಡ್ಡಾಯ ಮಾಡಿದ್ದೀವಿ ರೀ, ಮೀಟ್ರ್ ಬಗ್ಗೆ ನಿಮಗೂ ಗೊತ್ತಿರಲಿ ರೀ. ಈಗ ದೂರದ ಬಾಡಿಗೆ ಆದರೆ ಮೀಟ್ರ್ ಕೇಳ್ತಾರೆ, ಹತ್ತಿರದ ಬಾಡಿಗೆ ಆದರೆ 30 ಕೊಡ್ಲಾ 20 ಕೊಡ್ಲಾ ಅಂತ ಕೇಳ್ತಾರೆ. ಇದು ಯಾವ ನ್ಯಾಯ ಇದು? ಪೊಲೀಸ್ನವ್ರು ನೋಡಿದರೆ ನಾವು ಮೀಟ್ರ್ ಕಡ್ಡಾಯ ಅಂತೀವಿ ಅಂತಾರೆ, ಇಲ್ಲಿ ನಾವು ನೋಡಿದ್ರೆ ಮಧ್ಯದಲ್ಲಿ ನೀವು ಸಿಗಾಕೊಂಡು ಸಾಯ್ಬೇಕು ಎಲ್ಲಾದರೂ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಸರ್? ಈಗ ನಮಗೆ ಹೇಗೆ ನೀವು ಎಲ್ಲರಿಗೂ ಕರೆಸ್ಬಿಟ್ಟು ಹೇಳ್ತೀರೋ ಹಾಗೆ ನೀವು ಜನರಿಗೂ ಕರೆಸ್ಬಿಟ್ಟು ನೀವು ಹೇಳ್ರಿ, ಮೀಟ್ರ್ ಇಷ್ಟು ಮಿನಿಮಮ್ ಇಷ್ಟು ಮಾಡಿದ್ದೀವಿ, ಪರ್ ಕಿಲೋಮೀಟ್ರಿಗೆ 20 ರೂಪಾಯಿ ಮಾಡಿದ್ದೀವಿ, ಆಟೋದವ್ರಿಗೆ ಈ ರೀತಿ ಹೇಳ್ರಿ. ನೀವು ಅವ್ರಿಗೆ ನಮಗೆ ಹೆಂಗೆ ಬಿಡಿಸಿ ಹೇಳ್ತೀರೋ ನೀವು ಅವರಿಗೂ ಬಿಡಿಸಿ ಹೇಳ್ರಿ, ಎಲ್ಲರಿಗೂ ತಿಳಿಲಿ. ಇದು ಒಬ್ಬರಿಂದ ಮಾಡೋ ಸಾಧ್ಯ ಇಲ್ಲ ಸರ್. ಒಬ್ಬರು ಮೀಟ್ರ್ ಬೇಕು ಅಂತಾರೆ, ಒಬ್ಬರು ಮೀಟ್ರ್ ಬೇಡ ಅಂತಾರೆ. ನಾವು ಮಧ್ಯದಲ್ಲಿ ಸಾಯ್ತಾ ಇದ್ದೀವಿ ಡ್ರೈವರ್ಗಳು, ಚಾಲಕರು. ಬಾಡಿಗೆ ಇಲ್ಲ. ನೋಡ್ರಿ 1 ಗಂಟೆ ಆಯಿತು, ನಾನು ಈಗ ಮಿನಿಮಮ್ ಈಗ 40 ರೂಪಾಯಿ ನಂಬರ್ ನಿಮ್ಮ ಎದುರುಗಡೆನೇ ಬಾಡಿಗೆ ಬಿಟ್ಟು ಬಂದೆ. ಈಗ ಹೇಗೆ ನಾವು ಜೀವನ ಮಾಡೋದು ಹೇಳಿ? ಲೋನ್ ಕಟ್ಕೊಂಡು ಜೀವನ ಮಾಡೋದು. 7,000 ರೂಪಾಯಿ ಲೋನ್ ಬರ್ತಾವೆ ನಮ್ಮದು ಕಂತುಗಳು. ನಾವು ಚಾಲಕರು ಹೇಗೆ ಗಂಟೆಗೆ ಒಂದೊಂದು ನಂಬರ್ ಹೊಡಿತೀವಿ, ಹೇಗೆ ಜೀವನ ಮಾಡೋದು?